Good morning, students. Myself Shweta Nayak, Government Home Science College, Holanasipura. So, previous we had discussed about ECC introduction. Today we are going to deal with need for ECC. So, need ಅಂದ್ರೇನು ಅವಶ್ಯಕತೆ. ECC ಅವಶ್ಯಕತೆ ಯಾಕಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗ್ಬಿಟ್ಟು ಒನ್ ಬೈ ಒನ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ. The children of today should be prepared for the extremely complex and quickly changing world of tomorrow. The citizens of tomorrow are to be equipped with intelligence and physical skills. The foundation for this must be laid in the ECC Center. Our nation, future, prosperity and strength depend on the way we build up the character and habit of our children. ಸೊ ನಾವು ನಾಳೆಗಾಗಿ ಇವತ್ತೇ ಎಲ್ಲ ತಯಾರಿನ ಮಾಡ್ಕೋಬೇಕಾಗುತ್ತೆ. ಮಕ್ಕಳಲ್ಲಿ ತುಂಬ ಕಾಂಪ್ಲೆಕ್ಸ್ ಮತ್ತು ಕ್ವಿಕ್ಲಿ ಚೇಂಜಿಂಗ್ ವರ್ಡ್ ಇದು. ಸೊ ಹಾಗಾಗಿಬಿಟ್ಟು ಈ ಕ್ವಿಕ್ಲಿ ಮತ್ತು ಕಾಂಪ್ಲೆಕ್ಸ್ ಆಗಿರೋ ವರ್ಡಲ್ಲಿ ಈ ಮಕ್ಕಳು ಯಾವ ರೀತಿ ಇಂಟೆಲೆಕ್ಚುಲಿ ಫಿಸಿಕಲಿ ಸ್ಕಿಲ್ಸ್ಗಳನ್ನು ಅಡಾಪ್ಟ್ ಮಾಡ್ಕೋಬೇಕು, ಯಾವ ರೀತಿ ಅವು ಇವಾಗಿನ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂತ ನಾವೇನು ಯೋಚನೆ ಮಾಡ್ತೀವಿ, ಅದಕ್ಕೆ ನಾವು ಫಸ್ಟು ಫೌಂಡೇಶನ್ ಹಾಕಬೇಕು. ಅದು ECC ಸೆಂಟರ್. ಸೊ ನಮ್ಮ ಇದೇನಿದು ಫೌಂಡೇಶನ್ ಅಂತ ಹೇಳ್ತಾ ಇದ್ದೀವಿ, ಈ ಫೌಂಡೇಶನ್ ನಾಟ್ ಓನ್ಲಿ ಫಾರ್ ದ ಚಿಲ್ಡ್ರನ್, ಇಟ್ಸ್ ಆಲ್ಸೋ ಫಾರ್ ದ ನೇಷನ್ ಫ್ಯೂಚರ್. ಸೊ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾವೇನು ಮಾತಾಡ್ತೀವಿ. ಸೊ ಅದ್ರ ಪ್ರಕಾರ ಈ today's foundation will be tomorrow's strength. Next, early childhood education is a prerequisite for the healthy mental and emotional development for children. The rate of development of the child during this period is so fast that the children can be given more meaningful learning experience. So ಇದು ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಏನು ಅಂತಂದರೆ, ಒಂದು ಹೆಲ್ದಿ ಆರೋಗ್ಯಕರವಾಗಿ ಭಾವನಾತ್ಮಕವಾಗಿ ಅದಲ್ಲದೆ ಮಾನಸಿಕವಾಗಿಯೂ ಅಂದರೆ ಬೌದ್ಧಿಕವಾಗಿಯೂ ಮಕ್ಕಳಲ್ಲಿ ಬೆಳವಣಿಗೆಯನ್ನು ತರೋಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್, ಇಟ್ಸ್ ಅ ಫಿಸಿಕಲಿ, ಮೆಂಟಲಿ ಆ್ಯಂಡ್ ಇಮೋಷ್ನಲ್ ಡೆವಲಪ್ಮೆಂಟನ್ನು ಇಲ್ಲಿ ಒಂದು ಮಟ್ಟಕ್ಕೆ ತರುವಂತಹ ಕೆಲಸ ಇಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ನಿಂದ ದೊರಕುತ್ತೆ. ಸೊ ಇಲ್ಲಿ ಈ ಅರ್ಲಿ ಚೈಲ್ಡ್ಹುಡ್ ಪೀರಿಯಡಲ್ಲಿ ಗ್ರೋತ್ ಆಫ್ ದ ಚೈಲ್ಡ್ ಅಂದರೆ ದ ರೇಟ್ ಆಫ್ ದ ಡೆವಲಪ್ಮೆಂಟ್ ಏನಾಗುತ್ತೆ ಅಂತಂದರೆ ಫಾಸ್ಟಾಗಿರುತ್ತೆ. ಸೊ ಈ ಫಾಸ್ಟ್ನೆಸ್ಸಲ್ಲಿ ನಾವು ಅವರಿಗೆ ಕರೆಕ್ಟಾಗಿ ಮೀನಿಂಗ್ಫುಲ್ಲಾಗಿ ಲರ್ನಿಂಗ್ ಎಕ್ಸ್ಪೀರಿಯನ್ಸಸನ್ನು, ಲರ್ನಿಂಗ್ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಸೊ ಯಾಕೆ ನಾವು ಈ ECC ಬೇಕು ಅನ್ನೋದಕ್ಕೆ ಸಮ್ ಪಾಯಿಂಟ್ಸ್ ಇದ್ದಾವೆ. ಆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ನೆಸೆಸಿಟಿ. ಸೊ ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದೊಂದು ಅವಶ್ಯಕತೆ ಆಗಿಬಿಟ್ಟಿದೆ. ಟೇಕಿಂಗ್ ಕೇರ್ ಆಫ್ ದ ಚೈಲ್ಡ್ ನೀಡ್ಸ್. ಸೊ ಮಕ್ಕಳಿಗೆ, ಒಂದು ಮಗುವಿಗೆ ಏನು ಅವನ ಅವಶ್ಯಕತೆ, ಏನು ಅವಳ ಅವಶ್ಯಕತೆ ಇದೆಯೋ ಅದನ್ನು ಪೂರೈಸೋದು. ಟು ಪ್ರೊವೈಡ್ ಎನ್ರಿಚ್ಡ್ ಸ್ಟಿಮ್ಯುಲೇಟಿಂಗ್ ಎನ್ವಿರಾನ್ಮೆಂಟ್ ಫಾರ್ ಆಪ್ಟಿಮಮ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಒಂದು ಮಗು ಬೌದ್ಧಿಕವಾಗಿ ಹಾಗೂ ದೈಹಿಕವಾಗಿ, ಭಾವನಾತ್ಮಕವಾಗಿ, ನೈತಿಕವಾಗಿ ಓವರಾಲ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ, ಈ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನಮಗೆ ECCಯ ಅವಶ್ಯಕತೆ ಇದೆ. ಟು ಪ್ರೊವೈಡ್ ಕಂಪನಿ ಆಫ್ ಅ ಪಿಯರ್ ಗ್ರೂಪ್ ಟು ಡೆವಲಪ್ ಸೋಷಿಯಲ್ ಸ್ಕಿಲ್ಸ್. ಸೊ ಪಿಯರ್ ಗ್ರೂಪ್ ಅಂದರೆ ಅದೇ ಏಜಿನ ಮಕ್ಕಳ ಜೊತೆಗೆ ಬೆರೀಲಿಕ್ಕೆ ಒಂದು ಅವಕಾಶ ಕೊಡೋದ್ರಿಂದ ಮಕ್ಕಳ ಡೆವಲಪ್ಮೆಂಟ್ ಅದು ಇದರಲ್ಲಿ ಸೋಷಿಯಲ್ ಸ್ಕಿಲ್ಸಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಈ ಕೆಲಸಕ್ಕೆ ನಮಗೆ ECC ಬೇಕಾಗುತ್ತೆ. ಸೊ ಪಿಯರ್ ಗ್ರೂಪನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಪಿಯರ್ ಗ್ರೂಪಲ್ಲಿ ಮಗುವನ್ನು ಬಿಡೋದಕ್ಕೆ ನಮಗೆ ECC ಒಂದು ದಾರಿ ಆಗುತ್ತೆ. ಪ್ರೊವೈಡ್ಸ್ ಬೇಸಿಕ್ ಎಜುಕೇಷನ್ ಫಾರ್ ಫ್ಯೂಚರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಮಗುವಿನ ಮುಂದಿನ ಭವಿಷ್ಯಕ್ಕೆ ಹಾಗೂ ಬೆಳವಣಿಗೆಗೆ ಇದು ECC ಬೇಸಿಕ್ ಎಜುಕೇಷನನ್ನು ಕೊಡುತ್ತೆ. ಪ್ರಮೋಟ್ಸ್ ಬೆಟರ್ ಅಡ್ಜಸ್ಟ್ಮೆಂಟ್ ಟು ಫಾರ್ಮಲ್ ಸ್ಕೂಲಿಂಗ್. ಸೊ ಏನು 6 ಇಯರ್ಸ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಸೇರ್ತಾರೋ, ಸೊ ಅದಕ್ಕೆ ಇದೇನಾಗುತ್ತೆ,
ಇದೊಂದು ಬೇಸ್ ಆಗುತ್ತೆ ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್. ಸೊ ಮಕ್ಕಳಿಗೆ ನಾವು ತಕ್ಷಣವೇ ಸ್ಕೂಲಿಗೆ ಹಾಕೋಕ್ಕಾಗಲ್ಲ. ಒಂದು ವೇಳೆ ಸ್ಕೂಲಿಗೆ ಹಾಕಿದರೂ ಆ ಮಕ್ಕಳು ಅಡ್ಜಸ್ಟ್ ಆಗಲ್ಲ. ಸೊ ಇಟ್ಸ್ ಅ ಬೆಟರ್ ಪ್ಲ್ಯಾಟ್ಫಾರ್ಮ್ ಫಾರ್ ಬೆಟರ್ ಅಡ್ಜಸ್ಟ್ಮೆಂಟ್. ಸೊ ಅದಕ್ಕೋಸ್ಕರ ECC ತುಂಬ ಹೆಲ್ಪ್ ಆಗುತ್ತೆ. ಲೆಟ್ ಅಸ್ ಸಿ ದ ಆಬ್ಜೆಕ್ಟಿವ್ಸ್ ಆಫ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್. ಸೊ ಇದರ ಮೇನ್ ಉದ್ದೇಶ ಏನು? ಟು ಡೆವಲಪ್ ಗುಡ್ ಫಿಸಿಕ್, adequate muscular coordination and basic motor skills in the child. ಸೊ ಒಂದು ಮಗುವಿನ ಒಳ್ಳೆಯ ದೈಹಿಕತೆ ಅಂದರೆ ದೈಹಿಕವಾಗಿ ಅದು ಆ ಒಂದು ಹೈಟ್ ಆಯಿತು, ವೇಟ್ ಆಯಿತು ಬೆಳಲಿಕ್ಕೆ, ಅದ್ರ ಜೊತೆಗೆ ಅಡಿಕ್ವೇಟ್ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಆ್ಯಂಡ್ ಬೇಸಿಕ್ ಮೋಟಾರ್ ಸ್ಕಿಲ್ಸ್ ಇನ್ ದ ಚೈಲ್ಡ್. ಸೊ ಅಡಿಕ್ವೇಟ್ ಅಂದರೆ ಏನು? ಸಾಕಷ್ಟು ಪ್ರಮಾಣದಲ್ಲಿ ಅವನಲ್ಲಿ ಈಗ ಓಡೋದಕ್ಕೆ ನಮಗೆ ಲಾರ್ಜ್ ಮಸಲ್ ಸ್ಕಿಲ್ಸ್ ಬೇಕು, ಥ್ರೆಡ್ಡಿಂಗ್ ಮಾಡಲಿಕ್ಕೆ, ಬೀಡಿಂಗ್ ಮಾಡಲಿಕ್ಕೆ ಅಥವಾ ಪೇಂಟಿಂಗ್ ಮಾಡಲಿಕ್ಕೆ ನಮಗೆ ಸ್ಮಾಲ್ ಮಸಲ್ಸ್ ಕೋಆರ್ಡಿನೇಷನ್ ಬೇಕು, ದಟ್ ಈಸ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಬೇಕು. ಸೊ ಈ ಕೋಆರ್ಡಿನೇಷನನ್ನು ಯಾವಾಗ ಬೆಳೆಯುತ್ತೆ ಅಂದರೆ ನಾವು ಅದಕ್ಕೆ ಪ್ರಾಪರ್ ಕೆಲಸ ಕೊಟ್ಟವಾಗ ಮಾತ್ರ ಅದು ಎನ್ಹ್ಯಾನ್ಸ್ ಆಗೋತಾ ಹೋಗುತ್ತೆ. ಟು ಡೆವಲಪ್ ಗುಡ್ ಹೆಲ್ತ್ ಹ್ಯಾಬಿಟ್ಸ್ ಆ್ಯಂಡ್ ಟು ಬಿಲ್ಡ್ ಅಪ್ ಬೇಸಿಕ್ ಸ್ಕಿಲ್ಸ್ ನೆಸೆಸರಿ ಫಾರ್ ಪರ್ಸನಲ್ ಅಡ್ಜಸ್ಟ್ಮೆಂಟ್. ಸೊ ಈ ECC ಏನು ಮಾಡುತ್ತೆ, ಇದರ ಇನ್ನೊಂದು ಉದ್ದೇಶ ಏನು ಅಂತಂದರೆ ಇದು ಒಂದು ಒಳ್ಳೆಯ ಹೆಲ್ತ್ ಹ್ಯಾಬಿಟ್ಸ್ಗಳನ್ನು, ಆಮೇಲೆ ಬೇಸಿಕ್ ಸ್ಕಿಲ್ಸ್, ನಮ್ಮ ಪರ್ಸ್ನಲ್ ಅಡ್ಜಸ್ಟ್ಮೆಂಟಿಗೆ ಬೇಸಿಕ್ ಸ್ಕಿಲ್ಸ್ ಏನು ಬೇಕು, ಅದ್ರ ಜೊತೆಗೆ ಒಂದು ಒಳ್ಳೆಯ ಆರೋಗ್ಯ ಹ್ಯಾಬಿಟ್ಸ್ಗಳನ್ನು, ಒಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಬೆಳೆಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ಪರ್ಸ್ನಲ್ ಹ್ಯಾಬಿಟ್ಸ್ ಅಂತಂದರೆ ಸೆಲ್ಫ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಸೆಲ್ಫ್ ಕೋಂಬಿಂಗ್ ಮಾಡ್ಕೊಳ್ಳೋದು, ಈ ರೀತಿ ಸ್ಕಿಲ್ಸ್ಗಳನ್ನು ಬೆಳೆಸುತ್ತೆ. ಟು ಡೆವಲಪ್ ಡಿಸೈರೇಬಲ್ ಸೋಷಿಯಲ್ ಆ್ಯಟಿಟ್ಯೂಡ್ಸ್ ಆ್ಯಂಡ್ ಮ್ಯಾನರ್ಸ್. ಸೊ ಸೋಷಿಯಲಿ ಡಿಸೈರೇಬಲ್ ಅಂತಂದರೆ ಎಕ್ಸ್ಪೆಕ್ಟಿಂಗ್, ಓಕೆನಾ, ಒಂದು ವ್ಯಕ್ತಿ ಯಾವ ರೀತಿ ಇನ್ನೊಬ್ಬರನ್ನ ಟ್ರೀಟ್ ಮಾಡಬೇಕು, ಇದೆಲ್ಲ ಸೋಷಿಯಲ್ ಮ್ಯಾನರ್ಸ್. ಓಕೆ, ಸೊ ಸೋಷಿಯಲ್ ಆ್ಯಟಿಟ್ಯೂಡ್ಸ್ ಎಕ್ಸ್ಪೆಕ್ಟ್ ಫ್ರಮ್ ಯು, ನೀವು ಹೇಗೆ ಒಬ್ಬರನ್ನ ಆಧರಿಸ್ಬೇಕು, ನೀವು ಹೇಗೆ ನಿಮ್ಗಿಂತ ಚಿಕ್ಕವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಹೇಗೆ ಸ್ಕೂಲಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಮನೇಲಿ ಹೇಗೆ ಬಿಹೇವ್ ಮಾಡಬೇಕು, ದೀಸ್ ಆರ್ ಆಲ್ ದ ಸೋಷಿಯಲ್ ಡಿಸೈರೇಬಲ್ ಆ್ಯಟಿಟ್ಯೂಡ್ಸ್. ಸೊ ಇದನ್ನು ECC ಡೆವಲಪ್ ಮಾಡುತ್ತೆ, ಮ್ಯಾನರ್ಸನ್ನು ಕಲಿಸ್ಕೊಡುತ್ತೆ. ಟು ಡೆವಲಪ್ ಇಮೋಷ್ನಲ್ ಮ್ಯಾಚುರಿಟಿ ಆ್ಯಂಡ್ ಗೈಡ್ ದ ಚೈಲ್ಡ್ ಟು ಎಕ್ಸ್ಪ್ರೆಸ್, ಅಂಡರ್ಸ್ಟ್ಯಾಂಡ್, ಅಕ್ಸೆಪ್ಟ್ ಹಿಸ್ ಫೀಲಿಂಗ್ಸ್ ಆ್ಯಂಡ್ ಇಮೋಷನ್ಸ್. ಸೊ ಮಗುವಿಗೆ ಭಾವನಾತ್ಮಕ ಮ್ಯಾಚುರಿಟಿಯನ್ನು ಬೆಳೆಸುವಲ್ಲಿ ಇದು ಸಹಾಯ ಮಾಡುತ್ತೆ. ಆಮೇಲೆ ಮಗುವಿಗೆ ಸರಿ ಯಾವುದು, ತಪ್ಪು ಯಾವುದು, ಆಮೇಲೆ ಅವನಿಗೇನು ಅನಿಸಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋ ಅಂತಹ ವ್ಯಕ್ತಿತ್ವ, ಆಮೇಲೆ ಏನು ಕಾನ್ಸೆಪ್ಟ್ ಹೇಳ್ತೀವಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂತಹ ವ್ಯಕ್ತಿತ್ವ, ಆಮೇಲೆ ಅವನ ಫೀಲಿಂಗ್ಸನ್ನು ಅವನು ಅಕ್ಸೆಪ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಒಂದು ಸ್ಕೂಲ್ ಸಿಚುವೇಷನಲ್ಲಿ ಎಲ್ಲರ ಜೊತೆಗೆ ಕೂತ್ಕೋಬೇಕು, ಎಲ್ಲರೂ ಸಮವಾಗಿ ಇರಬೇಕು, ಎಲ್ಲರೂ ಸಮವಾಗಿ ಆಟ ಆಡಬೇಕು, ಎಲ್ಲರೂ ಸಮವಾಗಿ ಊಟ ಮಾಡಬೇಕು, ಎಲ್ಲರ ಜೊತೆ ಮಿಂಗಲ್ ಆಗಿರಬೇಕು, ಒಂದು ಒಳ್ಳೆ ಭಾಷೆ ನುಡಿಬೇಕು, ಒಳ್ಳೆ ರೀತಿಯಾಗಿ ನಡ್ಕೊಳ್ಬೇಕು. ಸೊ ಇವೆಲ್ಲವನ್ನು ಮಗು ಮಾಡೋ ಥರ, ಹಾಗೆ ಇವೆಲ್ಲವನ್ನು ಅಕ್ಸೆಪ್ಟ್ ಮಾಡೋ ಥರ ಈ ಸೆಂಟರು ಹೆಲ್ಪ್ ಮಾಡುತ್ತೆ. ಟು ಎನ್ಕರೇಜ್ ಆಸ್ಥೆಟಿಕ್ ಅಪ್ರಿಷಿಯೇಷನ್ ಇನ್ ದ ಚೈಲ್ಡ್. ಸೊ ಆಸ್ಥೆಟಿಕ್ ಅಂತಂದರೆ ಏನಿಲ್ಲಿ ಬ್ಯೂಟಿ. ಸೊ ಮಗುಗೆ ನೀನು ಡಿಸಿಪ್ಲಿನ್ಡ್ ಆಗಿದೆಯಾ, ನೀನು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ತಲೆಯಲ್ಲಿ ಬರೋ ಥರ, ಅಂದರೆ ನಾವು ಡಿಸಿಪ್ಲಿನ್ ಆಗಿರಬೇಕು ಅಂತಂದರೆ ವಿ ಶುಡ್ ಡ್ರೆಸ್ಡ್ ವೆರಿ ವೆಲ್, ನೀಟಾಗಿ ಡ್ರೆಸ್ ಮಾಡ್ಕೋಬೇಕು, ನೀಟಾಗಿ ಡೈಲಿ ಸ್ನಾನ ಮಾಡ್ಕೊಂಡು ಬರಬೇಕು, ಡೈಲಿ ನೀಟಾಗಿ ಡ್ರೆಸ್ ಹಾಕ್ಕೋಬೇಕು, ಹೇರ್ ಕೋಮ್ ಮಾಡಬೇಕು, ನೇಲ್ಸ್ ಕಟ್ಟೆಡ್ ಇರಬೇಕು. ಸೊ ಈ ರೀತಿ ಸ್ಮಾಲ್ ಥಿಂಗ್ಸ್ಗಳ ಅಪ್ರಿಷಿಯೇಷನನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಅವಕ್ಕೆ ಎನ್ಕರೇಜ್ಮೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಫಾರ್ ದ ಆಸ್ಥೆಟಿಕ್ ಅಪ್ರಿಷಿಯೇಷನ್. ಸೊ ಟೀಚರ್ ನನ್ನನ್ನು ಹೊಗಳ್ತಾರೆ, ನಾನು ನೀಟಾಗಿದ್ದರೆ ಟೀಚರ್ಸ್ ನನ್ನನ್ನು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದು, ಈ ರೀತಿ ಮಕ್ಕಳಲ್ಲಿ ಭಾವನೆ ಬೆಳೆಯುತ್ತೆ. ಸೊ ಇದರಿಂದ ಮಕ್ಕಳಲ್ಲಿ ಆಸ್ಥೆಟಿಕ್ ಅಪ್ರಿಷಿಯೇಷನ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ಟು ಸ್ಟಿಮ್ಯುಲೇಟ್ ಇಂಟೆಲೆಕ್ಚುವಲ್ ಕ್ಯೂರಿಯಾಸಿಟಿ ಇನ್ ದ ಚೈಲ್ಡ್ ಕನ್ಸರ್ನಿಂಗ್ ಹಿಸ್ ಎನ್ವಿರಾನ್ಮೆಂಟ್. ಸೊ ಅವನ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟಲ್ಲಿ ಅವನಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಕೊಳ್ಳುತ್ತೆ. ಸೊ ಇದನ್ನು ಯಾವ ರೀತಿ ಆಟ ಆಡಬೇಕು, ಈ ಆಟನ ಎಜುಕೇಷ್ನಲ್ ಪ್ಲೇ ಮಟೀರಿಯಲ್ಸ್, ವೆರೈಟೀಸ್ ಆಫ್ ಎಜುಕೇಷ್ನಲ್ ಪ್ಲೇ ಮಟೀರಿಯಲ್ಸ್ ಇರುತ್ತೆ ECC ಸೆಂಟರ್ಗಳಲ್ಲಿ. ಸೊ ಅದರಲ್ಲಿ ಇಂಟೆಲೆಕ್ಚುವಲಿ ಇರೋವಂತಹದ್ದು, ಬೌದ್ಧಿಕ ಬೆಳವಣಿಗೆಯನ್ನು ಪ್ರಮೋಟ್ ಮಾಡೋ ಅಂತಹ ವಸ್ತುಗಳ ಮೇಲೆ ಅವನ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ.
ಟು ಎನ್ಕರೇಜ್ ಕ್ರಿಯೇಟಿವ್ ಸೆಲ್ಫ್ ಎಕ್ಸ್ಪ್ರೆಷನ್ ಇನ್ ದ ಚೈಲ್ಡ್. ಸೊ ಎಲ್ಲರಿಗೂ, ಎಲ್ಲ ಮಗುವಿಗೂ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಎಮ್ಮಲ್ಲಿ ಏನು ಕಲಿತೀವೋ, ಇಟ್ಸ್ ಒನ್ ಆಫ್ ದ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಸೊ ಏನು ಅಂತ ಕಲಿತೀವಿ ಅಂತಂದರೆ ದೇರ್ ಆರ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ಎಸ್, ಒಂದು ಮಗುವಿನ ಥರ ಇನ್ನೊಂದು ಮಗು ಇರಲ್ಲ. ಒಂದು ಮಗುವಲ್ಲಿರೋ ಸ್ಕಿಲ್ಸ್ಗಳು ಇನ್ನೊಂದು ಮಗುವಲ್ಲಿ ನಾವು ಸೇಮ್ ಕಾಣಲ್ಲ. ಸೊ ಅಲ್ಲಿ ವೆರೈಟೀಸ್ ಇರುತ್ತೆ. ಎಲ್ಲರದ್ದು ಕ್ರಿಯೇಟಿವಿಟಿ, ಇಂಟೆಲಿಜೆನ್ಸ್ ವೇರಿ ಇರುತ್ತೆ. ಸೊ ಅವರವರ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಆಮೇಲೆ ಇಲ್ಲಿ ಆ ಕ್ರಿಯೇಟಿವಿಟಿಗಳನ್ನು ಎನ್ಕರೇಜ್ ಮಾಡ್ತಾರೆ. ಟು ಡೆವಲಪ್ ದ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಹಿಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಇನ್ ಅ ಫ್ಲೂಯೆಂಟ್ ಆ್ಯಂಡ್ ಕ್ಲಿಯರ್ ಸ್ಪೀಚ್. ಸೊ ಮಗುವಿನ ಯೋಚನೆಗಳನ್ನು, ಅವನ ಒಂದು ಇಮ್ಯಾಜಿನೇಷನನ್ನು, ಅವನ ಒಂದು ಫ್ಯಾಂಟಸಿನ, ಅವನ ಒಂದು ಯೋಚನೆಗಳನ್ನು ಯಾವ ರೀತಿ ಅವನು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ಟೋರಿ ಟೆಲ್ಲಿಂಗ್, ಇಟ್ಸ್ ನಥಿಂಗ್ ಬಟ್ ದ ಫ್ಯಾಂಟಸಿ ಥಾಟ್. ಓಕೆನಾ? ಕತೆ ಹೇಳೋದು ಒಂದು ಸ್ಕಿಲ್. ಆ ಕತೆ ತಲೆಯಲ್ಲೇ ಉಳಿಯೋ ಥರ ಹೇಳೋದು ಒಂದು ಸ್ಕಿಲ್. ಸೊ ಕತೆಗಳ ಮೂಲಕ ನಾವೇನು ತಿಳ್ಕೊತೀವಿ, ಇಲ್ಲಿ ಮಾರಲ್ಗಳನ್ನು ತಿಳ್ಕೊತೀವಿ, ಅಂದರೆ ನೈತಿಕತೆಗಳನ್ನು ತಿಳ್ಕೊತೀವಿ. ಸೊ ಈ ನೈತಿಕತೆ, ಆಮೇಲೆ ಇದಲ್ದೇ ಸ್ಟೋರಿ ಟೆಲ್ಲಿಂಗ್ ಇದ್ದರೆ ಮಕ್ಕಳಿಗೆ ವೆಕ್ಯಾಬ್ಲರಿನೂ ಡೆವಲಪ್ ಆಗುತ್ತೆ. ಆಮೇಲೆ ಅವು ಕೂಡ ಕಲಿತವೆ ಯಾವ ರೀತಿ ಏನೇನು ವರ್ಡ್ ಬರುತ್ತೆ, ಯಾವ ಸಿಚುವೇಶನ್ಗೆ ಏನು ಅಂತ ಕರೀತಾರೆ. ಸೊ ಈ ರೀತಿ ಥಿಂಗ್ಸ್ಗಳನ್ನು ಇಲ್ಲಿ ಮಗು ಕಲಿಯೋದಲ್ದೇ ಅದೇ ರೀತಿ ಸ್ಕಿಲ್ಸ್ಗಳನ್ನು ಇಲ್ಲಿ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾರೆ ಟೀಚರ್ಸು. ಸೊ ನಾವು ನೀಡ್ಸ್ ನೋಡಿದ್ವಿ, ಆಬ್ಜೆಕ್ಟಿವ್ಸ್ ನೋಡಿದ್ವಿ. we will see the different types of early childhood care centers. So what are those different types? First one, in general ಗೊತ್ತಿರೋದು, the nursery schools. So these are of many types of forms based on the purpose they serve. This include cooperative nursery school, laboratory nursery school and traditional nursery school. So nursery school ಅಲ್ಲಿ ತುಂಬ ವೆರೈಟೀಸ್ ಇದ್ದಾವೆ, ಡಿಪೆಂಡಿಂಗ್ ಆನ್ ದೇರ್ ಉದ್ದೇಶಗಳು. ಸೊ ಅವರ ಪರ್ಪಸ್ ಮತ್ತು ಉದ್ದೇಶಗಳ ಅನುಗುಣವಾಗಿ ಇಲ್ಲಿ ನರ್ಸರಿ ಸ್ಕೂಲನ್ನು ಡಿವೈಡ್ ಮಾಡಿರ್ತಾರೆ. ಕೋಆಪ್ರೇಟಿವ್ ನರ್ಸರಿ ಸ್ಕೂಲಾಗಿ, ಲ್ಯಾಬ್ರೋಟರಿ ನರ್ಸರಿ ಸ್ಕೂಲಾಗಿ, ಆಮೇಲೆ ಟ್ರೆಡಿಷ್ನಲ್ ನರ್ಸರಿ ಸ್ಕೂಲಾಗಿ. ಸೊ ಕೋಆಪ್ರೇಟಿವ್ ನರ್ಸರಿ ಸ್ಕೂಲ್ ಅಂದರೆ ಇಟ್ ಈಸ್ ಆ್ಯನ್ ಎಜುಕೇಷನಲ್ ಗ್ರೂಪ್ voluntarily organized by parents for their preschool children under the guidance of a trained and experienced teacher. The remarkable features is parents' cooperation and participation in the nursery school. Mother take a part in participating in the school and assisting the teacher in charge. ಸೊ ಇಲ್ಲಿ ಈ ಸ್ಕೂಲಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಎಜುಕೇಷ್ನಲ್ ಗ್ರೂಪ್ ಅಂದರೆ ವಾಲಂಟರಿ ಆರ್ಗನೈಸ್ ಆಗಿರೋದು. ಇಲ್ಲಿ ಪೇರೆಂಟ್ಸು ಕೂಡ ಇನ್ವಾಲ್ವ್ ಆಗ್ತಾರೆ. ಸೊ ಮಕ್ಕಳ ಜೊತೆಗೇ ಅವರು ಇಲ್ಲಿ ಇನ್ವಾಲ್ವ್ ಆಗ್ತಾರೆ. ಎಸ್ಪೆಷಲಿ ಮದರ್ ಟು ಬಿ ಪರ್ಮಿಟೆಡ್ ಟು ಬಿ ಇನ್ ದ ಸ್ಕೂಲ್. ಅದಲ್ಲದೆ ಅಲ್ಲಿ ಒಂದು ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ ಟೀಚರ್ ಇರ್ತಾರೆ. ಸೊ ದಟ್ ಅವರು ಕೊಡೋವಂತಹ ಟಾಸ್ಕ್ಗಳನ್ನು, ಅವರು ಕೊಡೋವಂತಹ ಕಲಿಕೆಗಳನ್ನು ಮಗುವಿನ ಜೊತೆಗೆ ತಾಯಿನೂ ಕೂಡ ಅಸಿಸ್ಟ್ ಮಾಡಿ ಮಗುವಿನ ಗುಣಮಟ್ಟ ಇಂಪ್ರೂವ್ ಮಾಡೋದ್ರಲ್ಲಿ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟ್ ಬಂದು ಲ್ಯಾಬ್ರೋಟರಿ ನರ್ಸರಿ ಸ್ಕೂಲ್. ಸೊ ಲ್ಯಾಬ್ರೋಟರಿ ನರ್ಸರಿ ಸ್ಕೂಲಲ್ಲಿ ಇದೊಂದು ರಿಸರ್ಚ್ ಸೆಂಟರ್. ಮೋಸ್ಟ್ಲಿ ಸರ್ವ್ ಆ್ಯಸ್ ಅ ರಿಸರ್ಚ್ ಸೆಂಟರ್ ಫಾರ್ ಆ್ಯನ್ ಇನ್ಸ್ಟಿಟ್ಯೂಷನ್ ಆರ್ ಏಜೆನ್ಸಿ ಆ್ಯಂಡ್ ಮೋಸ್ಟ್ಲಿ ಟು ಫೆಸಿಲಿಟೇಟ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಫಾರ್ ಪ್ರಾಕ್ಟಿಕಲ್ ಪರ್ಪಸ್ ಆ್ಯಂಡ್ ಆಲ್ಸೋ to provide on the job training to the teachers. Emphasis on the 3 R's. ಸೊ ಇಲ್ಲಿ ಲ್ಯಾಬ್ರೋಟರಿ ನರ್ಸರಿ ಸ್ಕೂಲ್ ಯೂಶ್ವಲಿ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಮಾಡಿರ್ತಾರೆ. ಸೊ ದ್ಯಾಟ್ ಸ್ಟೂಡೆಂಟ್ಸಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗಲಿ. ಸೊ ಅದರ ಜೊತೆಗೇ ಒಂದು ಸ್ಟೂಡೆಂಟಿಗೆ ಬೀಯಿಂಗ್ ಎ ಟೀಚರ್ ಹೇಗೆ ರೋಲನ್ನು ಪರ್ಫಾರ್ಮ್ ಮಾಡಬೇಕು ಅನ್ನೋದಕ್ಕೂ ಇಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಇಟ್ಸ್ ಫಾರ್ ಅ ಇನ್ಸ್ಟಿಟ್ಯೂಷನಲ್ ಪರ್ಪಸ್. ಆಮೇಲೆ ಇದರಲ್ಲಿ ಅವರು ಮೇನು ಎಂಫಸಿಸ್ ಮಾಡೋದು 3 R'ಸನ್ನು. ಸೊ ಯು ಆಲ್ ಆಫ್ ಯು ನೋ ವಾಟ್ ಆರ್ ದ 3 R's. ನೆಕ್ಸ್ಟ್, ಟ್ರೆಡಿಷನಲ್ ನರ್ಸರಿ ಸ್ಕೂಲ್ ಸ್ಟಾರ್ಟೆಡ್ ಬೈ ಮ್ಯಾಕ್ಮಿಲನ್ ಸಿಸ್ಟರ್ಸ್ ಇನ್ ಇಂಗ್ಲೆಂಡ್ ಇನ್ 1911. So the main objective of the nursery school is to help in the physical and mental development of young children. Curriculum stresses more upon basic socialization and child physical health need. Emphasis is also laid upon fantasy play to promote sensory, motor and emotional development. So
ಈ ಟ್ರೆಡಿಷ್ನಲ್ ನರ್ಸರಿ ಸ್ಕೂಲು ಇದು ಮ್ಯಾಕ್ಮಿಲನ್ ಸಿಸ್ಟರ್ ಫೈಂಡ್ ಔಟ್ ಮಾಡಿರೋದು, ಅದು ಇಂಗ್ಲೆಂಡಲ್ಲಿ 1911. ಸೊ ಇದರ ಮೇನ್ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಯಂಗ್ ಟೈಮಲ್ಲೇ ತರಿಸೋವಂಥ ಇಂಪ್ರೂವ್ ಮಾಡೋವಂತಹದ್ದು. ಸೊ ಇಲ್ಲಿ ಕರಿಕ್ಯುಲಮ್ ಮೇನ್ ಇಂಪಾರ್ಟೆನ್ಸ್ ಕೊಡೋದು ಬೇಸಿಕ್ ಸೋಷಿಯಲೈಸೇಷನ್ ಮತ್ತು ಅವರ ಫಿಸಿಕಲ್ ಹೆಲ್ತ್ ನೀಡ್ಸ್ ಮೇಲೆ. ಸೊ ಇಲ್ಲಿ ಅವರಿಗೆ ಜಾಸ್ತಿ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ, ಸೊ ದ್ಯಾಟ್ ಅವರಲ್ಲಿ ಫ್ಯಾಂಟಸಿ ಇಂಪ್ರೂವ್ ಆಗಲಿ, ಸೆನ್ಸರಿ ಮೋಟಾರ್ ಅಂದರೆ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗಲಿ, ಇಮೋಷ್ನಲ್ ಡೆವಲಪ್ಮೆಂಟ್ ಚೆನ್ನಾಗಿ ಡೆವಲಪ್ ಆಗಲಿ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ದ ಅದರ್ different kinds of ECC center.